ನಮ್ಮ ಹುಬ್ಬಳ್ಳಿಯ ವಿದ್ಯಾನಗರ ಆರ್ಟ್ಸ್ ಕಾಲೇಜಲ್ಲಿರುವ ಬಸವೇಶ್ವರ ಖಾನಾವಳಿಗೆ ನಾವು ಇವತ್ತು ಬಂದಿದ್ದೇವೆ. ಸೊ ಇಲ್ಲಿ ಊಟ ನಮ್ಮ ಹುಬ್ಬಳ್ಳಿ ಸ್ಟೈಲಲ್ಲಿ ಊಟ ಎಲ್ಲ ಬಡಿಸ್ತಾರೆ. ಕೆಂಪು ಖಾರ ಚಟ್ನಿಯಿಂದ, ಗುರುಳು ಪುಡಿಯಿಂದ, ಶೇಂಗಾ ಚಟ್ನಿ ಎಲ್ಲ ಥರದ ಊಟ ಇಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಊಟ, ಹೋಳಿಗೆ ಊಟ ಮತ್ತು ಜೋಳದ ರೊಟ್ಟಿ, ಚಪಾತಿ ಊಟ ಎಲ್ಲ ಸಿಗುತ್ತದೆ. ಸೊ ಇವತ್ತಿನ ಊಟ ಮಾಡೋಣ. ಸೊ ನಾನೇ ಮಹೇಂದ್ರ, ನೀವು ನೋಡ್ತಾ ಕೆ ಫುಡ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ವಿದ್ಯಾನಗರದಿಂದ ಕಾಲ್ ಮಾಡ್ತೀವಿ. ವಿದ್ಯಾನಗರ ಇದು ಬಂದುಬಿಟ್ಟು ಸುಮಾರು ನಾವು ಇಲ್ಲಿ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿ ಸುಮಾರು 6 ವರ್ಷ ಆಯಿತು. ಇದು ನಮ್ಮ ಸಂಸ್ಥಾ ಶುರುವಾಗಿದ್ದು 60 ವರ್ಷ ಹಿಂದುಗಡೆ. ಇದನ್ನು ಸ್ಥಾಪಿಸಿದರು ಸಾಲಿಮಠ್ ಬಂಧುಗಳು ಹಾಗೂ ಗಣಾಚಾರ್ಯ ಬಂಧುಗಳು. ಅವರ ಮಾರ್ಗದರ್ಶನದಿಂದ ನಾವು ಇಲ್ಲಿ 6 ವರ್ಷದವರೆಗೆ ಹಿಂದೆ ಇಲ್ಲಿ ಹೋಟೆಲನ್ನು ಆರಂಭಿಸಿದ್ವಿ. ಸಾಲಿಮಠ್ ಅವರ ಪುತ್ರ ಸಂತೋಷ್ ಸಾಲಿಮಠ್ ಹಾಗೂ ನಾನು ಜಯಕುಮಾರ್ ಇಬ್ಬರು ಕೂಡಿ ಹೋಟೆಲನ್ನು ನಡೆಸ್ತಾ ಇದ್ದೀವಿ ಸುಮಾರು 6 ವರ್ಷದಿಂದ. ಜನರ ಬೇಡಿಕೆ ಇಲ್ಲಿ ತುಂಬ ಇದೆ. ಈ ಭಾಗದಲ್ಲಿ ಇಂಥ ಒಳ್ಳೆಯ ಫುಡ್ಡು ಜನರು ಹೊಟ್ಟೆ ಹಾಕೊಂಡು ಬರ್ತಾರೆ. ಇಲ್ಲಿ ಪ್ರತಿದಿನ ನಾವು 4 ಥರ ಪಲ್ಯ, 4 ಥರ ಚಟ್ನಿ, ಅನ್ನ, ಸಾರು. ಅನ್ನ ಅಂತೂ ಅನ್ಲಿಮಿಟೆಡ್ ಇರುತ್ತೆ. ಕಸ್ಟಮರ್ ಬೆಲೆ ಕೆಲವೊಂದು ಇನ್ಕ್ರೀಸ್ ಆಗಿದೆ. ಇದಕ್ಕಂದರೆ 160 ರೂಪಾಯಿ ಪ್ರೈಸ್ ಇದೆ ನಮಗೆ. ಏಕೆಂದರೆ ನವಡೇಸ್ ತೊಗರಿ ಬಳ್ಳಿನ ಆಗ್ತಿದೆ, ಕಾಯಿಪಲ್ಲೆ ರೇಟ್ ಆಗ್ತಿದೆ. ಬಟ್ ಕ್ವಾಲಿಟಿ ಫುಡ್ ಕೊಡ್ತಾ ಇದೆಯಲ್ಲ, ಕಸ್ಟಮರು ಬರ್ತಾ ಇದ್ದಾರೆ. ನೋ ಇಶ್ಯೂಸ್. ರೇಟ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಕ್ವಾಲಿಟಿ ಕೊಟ್ಟು ಜನ ಹೊಟ್ಟೆ ಹಾಕೊಂಡು ಬರ್ತಾರೆ. ಇಲ್ಲಿ ನೀವು ನೋಡಿದ್ರಿ ಪ್ರೀವಿಯಸ್ ವಿಡಿಯೋ, ರೊಟ್ಟಿ ಹೇಗೆ ಬಿಡ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಕೋಳಿ ಮಾಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ. ನೀವು ಬನ್ನಿ, ನೀವು ವಿಸಿಟ್ ಕೊಡಿ. ಇದು ಬಂದುಬಿಟ್ಟು ವಿದ್ಯಾನಗರ್ ಅಪೋಸಿಟ್ ಆರ್ಟ್ಸ್ ಕಾಲೇಜ್, ನಿಯರ್ ಬೈ ಬಿಗ್ ಮಿಶ್ರಾ ಕಾಲೇಜ್. ಟೈಮಿಂಗ್ ಇದು ಬೆಳಗ್ಗೆ 12 ಗಂಟೆಯಿಂದ ಸಾಯಂಕಾಲ 4:30, ಸಾಯಂಕಾಲ 7:30ಯಿಂದ ರಾತ್ರಿ 10:30 ಮಾತ್ರ. ಧನ್ಯವಾದ. ಕೊಡ್ರಿ. ಇದು ನುಗ್ಗಿಕಾಯಿ ಸಾರು. ನುಗ್ಗಿಕಾಯಿ ಮಡಿಕೆಕಾಯಿ. ನುಗ್ಗಿಕಾಯಿ ಸಾರು. ಸಾರು ಬೇಳೆ ಹಾಕ್ತೀವಿ. ಇದಕ್ಕೆ ತೊಗರಿಬೇಳೆ, ನುಗ್ಗಿಕಾಯಿ ಸಾರು. ಖಾರದು. ಹಾಂ, ಹಸಿಮೆಣಸಿನ್ಕಾಯಿ, ಜವಾರಿ ಟೊಂಡೆ ಸಣ್ಣ ಬರ್ತಾವೆ. ಸ್ವಲ್ಪ ಸ್ಪೈಸಿ ಭಾಳ ಇರ್ತದೆ. ಇದು ಬಂದು ಮಡಿಕೆ ಕುರ್ಮಾ. ಆ್ಯಕ್ಚುಲಿ ಡೈಲಿ ನಾವು ಮಡಿಕೆ ಡ್ರೈ ಮಾಡುತ್ತೇವೆ. ಯಾರು ವೀಕ್ಲಿ ಸ್ವಲ್ಪ ಚೇಂಜಸ್ ಆಗಲಿ ಅಂಥೇಳಿ ಜನರಿಗೆ ಇದು ಸ್ವಲ್ಪ ಇಷ್ಟ ಆಗುತ್ತೆ. ಈ ಸೈಡ್ ಭಾಗದ ಜನರಿಗೆ. ಲಾಸ್ಟ್ ಟೈಮ್ ನೀವು ಊಟ ಮಾಡಿದ್ದು ಹೇಗಿತ್ತು? ಹೌದ್ರಿ, ಚೆನ್ನಾಗಿರುತ್ತೆ. 4 ಸರಿ ಊಟ ಮಾಡಿದ್ದೀವಿ. ಚೇಂಜ್ ಅನಿಸ್ತದೆ. ಕೆಂಪು ಕಡ್ಡಿ ಇರುತ್ತಲ್ಲ, ಜವಾರಿ ಕಡ್ಡಿ. ಇದು ಸುಕ್ಕ. ಹೀಗೆ ಗಟ್ಟಿ ಮಸಾಲೆ ಮಾಡೋದು. ರಾತ್ರಿ ಅದು ಹೆಪ್ಪಾಗುತ್ತೆ. ಹಾಲು ಹೆಪ್ಪಾಕಿ ಈಟೆ ಗಟ್ಟಿ ಆಗುತ್ತೆ. ತುಂಬ ವೆರಿ ಟೇಸ್ಟಿ ಇರುತ್ತೆ. ಇದನ್ನು ತಿಂದು ವೆನಿಲಾ ಐಸ್ ಕ್ರೀಮ್ ಬೆಳಿಗ್ಗೆ ನೆನಪಾಗ್ತೀವಿ, ರಾತ್ರಿ ತೆಗಿತೀವಿ. ತೆಗೆದು ಒಂದು ಬಟ್ಟೆ ಮುಚ್ಚಿ ಮಾಡಿ ಈ ಟೈಪ್ ಬೆಳಿಗ್ಗೆ ಇದು. ಇದು ಯಾವುದು? ಬೆಲ್ಲೂರು. ಬೆಲ್ಲೂರು ಬೇಳೆ, ಕಡಲೆಬೇಳೆ, ಬೆಲ್ಲ. ಹಬ್ಬಕ್ಕೆ ಮಾಡ್ತಾರೆ. ಹಾಂ, ಆ ಟೈಪ್. ಬಟ್ ಇಲ್ಲಿ ಡೈಲಿ ಮಾಡ್ತೀವಿ. ಡೈಲಿ ದಿನ ಒಂಥರ ಹಬ್ಬದ ಊಟ.
ಇವಾಗ ಇಲ್ಲಿ ಹಪ್ಪಳ ಮಾಡ್ತಾ ಇರ್ಬೋದು. ಇಲ್ಲಿ ಹಪ್ಪಳ ಕರಿತಾ ಇದ್ದಾರೆ. ಹಸಿ ಇತ್ತು ಹೊಳ್ಳಿ ಹೆಸರಿತ್ತು ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಒಗ್ಗರಣೆ ಕೊಡ್ತೀವಿ. ಒಗ್ಗರಣೆ ಕೊಟ್ಟ ಇದು ಹುಂಚಿ ಹುಳಿ, ಹಾಂ. ಉಪ್ಪು, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ನೀರು ಹಾಕ್ತೀವಿ. ನೀರು ಹಾಕಿ ಇದು ಮಾಡ್ತಾರೆ. ಕುದಿಸ್ತೀವಿ. ನೀರು ಕುದಿದಿತ್ತು. ಹಾಂ ಕುದಿದಾಗ ಅವೆರಡೂ ಹಿಟ್ಟು ಮಿಕ್ಸ್ ಮಾಡಿರ್ತೀವಿ. ಹಾಂ ಮಿಕ್ಸ್ ಮಾಡಿ ಅದನ್ನು ನೀರೊಳಗೆ ಹಾಕಿ ತಿರುಗಿಸ್ತೀವಿ. ಹಾಂ ಜಿಗಡಿ ತರೋದಂಗೆ ತಿರುಗಿ ಹಾಂ ತಾಟಿಗೆ ಹಾಂ ಹದ ಬರ್ತದೆ. ಒಂದು ಹಿಟ್ಟು ಥರ ಮಾಡಿ. ಹಾಂ ಒಳಗೆ ಸ್ವಲ್ಪ ಗಟ್ಟಿ, ಈ ಕಡೆ ಗಟ್ಟಿನಲ್ಲ ಈ ಕಡೆ ಅಳದು ಹಾಂ ಆ ಟೈಪ್ ಮಾಡಿ ತಾಟಿಯಲ್ಲಿ ಹಚ್ಚಿ ಡಬ್ರಿ ತೊಗೊಂಬಂದು ಇದಕ್ಕೆ ಹಾಕಿ ಹೊಡೆದು ಹಾಂ ಈ ಥರ ಮಾಡೋದು. ಈ ಥರ ಒಂದು ಇದು ಸೊ ಇಲ್ಲಿ ನೋಡ್ಬೋದು ಹಿಟ್ಟಿನ ಪಲ್ಯ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಸೊ ಇಲ್ಲಿ ಕೇಳೋಣ ಹೇಗೆಲ್ಲ ಮಾಡ್ತಾರೆ ಅಂತ. ಆಮೇಲೆ ಹೇಳ್ರಿ. ಜಿಗಿಟ್ ಹಾಕೊಂತೀವಿ. ಹಾಂ ಜಿಗಿಟ್ ಹಾಕೊಂಡು ನಾದ್ಕೊಂತೀವಿ. ನಾದ್ಕೊಂಡು ರೊಟ್ಟಿ ಮಾಡ್ತೀವಿ. ಜಿಗಿಟ ಅಂದ್ರಲ್ಲ ಜಿಗಿಟ ಹೇಗೆ? ಜೋಳದ ಬಿಸಿ ನೀರು ಮಾಡ್ತೀವಿ ಸರ್. ಹಾಂ ಒಲೆ ಮೇಲೆ ಹೆಸರು ಇಡ್ತೀವಿ ಸರ್. ಡಬ್ರಿ ಇಟ್ಟು ಒಣ ಇಟ್ಟು ಹಾಕಿ ಹೆಸರು ಬಂದಿಂದ ಒಣ ಇಟ್ಟು ಹಾಕಿ ಜಿಗಿಟ್ ಮಾಡ್ತೀವಿ. ಹಾಂ ಜಿಗಿಟ್ ಮಾಡಿದ್ಮೇಲೆ ಹಿಟ್ಟು ನಾದ್ಕೊಂಡು ಹಾಂ ಇದು ಮಾಡ್ತೇವೆ. ನೀರು ಕುದಿಯಾಕ ಹಾಕಿ ಹಿಟ್ಟು ಅದ್ರೊಳಗೆ ಹಾಕಿ ತಿರುಗಿಸ್ತೀವಿ. ಹಾಂ ರೀ ತಿರುಗಿಸಿದಾಗ ಇಷ್ಟು ಟೈಪ್ ಗಟ್ಟಿ ಬರುತ್ತೆ. ಹಾಂ. ಇದನ್ನು ಇದ್ರೊಳಗೆ ಇಲ್ಲಿ ಇಟ್ಟು ಹಾಕ್ಕೊಂಡು ಒಣ ಹಿಟ್ಟು ಹಾಕಿ ನಾದ್ತಾರೆ. ಹಾಂ ಅವಾಗ ಅವ್ರಿಗೆ ಕೈಯಾಗೆ ಹಂಗೆ ಬೇಕಲ್ಲ ಅದ ಹಂಗೆ ಮಾಡ್ಕೊಂಡು ಬಡಿತಾರೆ. ಆಮೇಲೆ ಹೀಗೆ ಮೇಲೆ ಬರೋದು ಸೊ ಈ ಥರ ಜಿಗಿಟ್ ಬರುತ್ತೆ. ಹಾಂ. ಈ ಥರ ಜಿಗಿ ಜಿಗಿಟ್ ಬರುತ್ತೆ. ಈ ಥರ ಜಿಗಿಟ್ ಬರ್ತೈತಿ. ಒಣ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀವಿ. ಒಣ ಹಿಟ್ಟು ಹಾಕಿ ಮಿಕ್ಸ್ ಮಾಡಿರಿ ಆಮೇಲೆ ನಾದ್ಕೊಂತೀವಿ. ನಾದ್ಕೊಂಡ್ರಿ ನಾವು ಈ ಥರ ರೊಟ್ಟಿ ಮಾಡ್ತೀವಿ. ಕಡಕ್ ರೊಟ್ಟಿ ಕಡಕ್ ಬೇಕಾದ್ರೆ ಕಡಕ್ ಮಾಡ್ತೀವಿ. ರೋಸ್ಟ್ ಮೆತ್ತ. ಮಾಡಿಕೊಡ್ತೀವಿ. ಮೆತ್ತಗೆ ಬೇಕಾದ್ರೆ ಮೆತ್ತಗೆ. ಈಗ ಕಡಕ್ ಮಾಡೋಕ್ಕಂದ್ರೆ ನೀವು ಒಲಿ ಮೇಲೆ ಹಾಕ್ತೀರನ್ರಿ? ಹಾಂ. ನೋಡ್ರಿ ಇದು ಫಸ್ಟ್ ಇಲ್ಲಿ ಬೇಯಿಸ್ತೇವೆ. ಹಾಂ ಆಮೇಲೆ ಆ ಕೋಳಿ ಹಾಕ್ತೀವಿ. ಈ ನೀರು ಹಚ್ತಾರೆ ಮ್ಯಾಲೆ. ಮತ್ತು ಈ ಒಳ್ಳೆ ಇಲ್ಲಿ ಇದ್ರ ಮ್ಯಾಲೆ ಮತ್ತೊಂದು ಹೋಗಿತಾರೆ. ನೀವು ಮೆತ್ತನ್ ಮಾಡತ್ತಾರೆ. ಸಾಫ್ಟ್ ರೀಗಿಲ್ಲ ಅಲ್ಲಿ ಹಾಕಿ ಒಳಿಸಿ ಇದು ಎಷ್ಟೊತ್ತು ಬಿಡ್ತಾರೆ ಇಲ್ಲಿ? ಇಲ್ಲ ಒಂದು 1 ನಿಮಿಷ ರೀ. ಒಳ್ಳೆ ಮತ್ತೊಮ್ಮೆ ಬಳಸ್ಬಿಟ್ರಿ ಈಗ. ಬಳಸ್ರಿ ನೀವು. ಈಗ ಇವು ಕಡಕ್ ರೊಟ್ಟಿ. ಇದು ಸಾಫ್ಟ್ ಆಗತ್ತೆ ಈಗ ಇದು. ಹಾಂ ಇದನ್ನು ಇನ್ನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಉಳ್ಸಾಡಿತ್ತು ಅಂದ್ರೆ ರೋಸ್ಟ್ ಮಾಡಿ ಕೊಡ್ತೇವೆ. ಅದನ್ನು ರೋಸ್ಟ್ ಮಾಡ್ಕೊತಾರೆ. ಸಾಫ್ಟ್ ಐತೆ ರೊಟ್ಟಿ. ಹಾಂ ಸಾಫ್ಟ್ ಆಗಿದೆ. ರೋಸ್ಟ್ ಅಂದರೆ ಜಾಸ್ತಿ ಹೊತ್ತು ಬಿಡ್ತಾರೆ. ಜಾಸ್ತಿ ಹೊಸ್ತು ಇದ್ರ ಮೇಲೆ ಕೆಳಗೆ ಒಳ್ಳೆ ಮಾಡೋದು. 15-20 ನಿಮಿಷ ಒಂದು ರೊಟ್ಟಿ ಮಾಡಕ್ಕೆ. ನೋಡ್ರಿ ರೋಸ್ಟ್ ಆಗ್ತದೆ. ಕಡಕ್ ರೊಟ್ಟಿ ಹೆಂಗೆ ಮಾಡ್ತಾರೆ ಅದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ಮಾಡೋದಂಗೆ ಸಾವ್ಕಾಶ.
ರೋಸ್ಟ್ ಆಗ್ತದೆ. ಸೊ ಈಗ ನೋಡ್ಬೋದು ಇದು ತುಂಬ ರೋಸ್ಟ್ ಆಗಿದೆ. ಇದು ಖಡಕ್ ರೊಟ್ಟಿ ಅಂದರೆ ಈ ಥರ ಮಾಡ್ತಾರೆ. ಪ್ಲೇಟ್ ಸೆಟ್ ಮಾಡ್ತಾ ಇದ್ದಾರೆ ಈಗ. ಸೊ ಇಲ್ಲಿ ಈರುಳ್ಳಿ, ಇದು ಕಡಲೆಕಾಳು ಪಲ್ಯ ಮತ್ತು ಮೊಸರು ಚಮಚ ಕೊಡ್ತಾರೆ. ಇನ್ನೂ ಐತ್ರಿ ಪಾಪಡಿ ಕೊಡ್ತಾರೆ. ಅದು ಪಾಪಡ್ ಹಾಕ್ತಾರೆ ಅದನ್ನೇ. ಕಿಚನ್ ನೋಡ್ಬೋದು ಇಲ್ಲಿ ಈ ಥರ ಇದೆ. ಆ್ಯಂಡ್ ಈಗ ನೋಡಿ ಇಲ್ಲಿ ಹಪ್ಪಳ ಹಾಕ್ತಾ ಇದ್ದಾರೆ. ಇದು ಯಾವ್ದು ಹಪ್ಪಳ ಇದೆ? ಲೇಜರ್ ಪಾಪಡ್. ಸೊ ಇದು ನೋಡ್ಬೋದು ಲೇಜರ್ ಪಾಪಡ್ ಇದೆ. ಇನ್ನೂ ಐತೆ ಹಾಕ್ತಾ ಇದ್ದಾರೆ. ಸೊ ಈಗ ಹಾಕ್ತಾ ಇರೋದು ಅದು ನೋಡ್ಬೋದು, ಇದು ಕರಿ ಹಿಂಡಿ ಅಂತೆ. ಸೊ ಈ ಥರ ಫುಲ್ ಪ್ಲೇಟ್ ಸ್ಪಿಟ್ಟಾಗಿರುತ್ತೆ. ಮೊಸರು, ಸಾಂಬಾರು, ದಪ್ಪ ಮೆಣಸಿನ್ಕಾಯಿ ಪಲ್ಯ, ಮಡಿಕೆ ಕಾಳು ಕುರ್ಮಾ, ಇದು ಚಟ್ನಿ ಬರುತ್ತೆ, ಗುರೋಳ್ ಚಟ್ನಿ ಮತ್ತು ಶೇಂಗಾ ಚಟ್ನಿ, ಹಿಟ್ಟಿನ ಪಲ್ಯ, ಈರುಳ್ಳಿ ಮತ್ತು ಇದು ಹಿಂಡಿ. ಲಾಸ್ಟಿಗೆ ಒಂದು ಖಾರ ಹಾಕ್ಬಿಡ್ತಾರೆ. ಸೊ ಇದಷ್ಟು ಫುಲ್ಲು ಖಾನಾವಳಿ ಊಟದ ಪ್ಲೇಟ್. ನೋಡ್ಬೋದು ಈಗ ಇಲ್ಲೊಂದು ಇಬ್ಬರು ಕಸ್ಟಮರ್ಗೆ ಹಚ್ಚಿದ್ದಾರೆ ಇಲ್ಲಿ. ಸೊ ರೊಟ್ಟಿ ಇದೆಲ್ಲ ಪ್ಲೇಟೆಲ್ಲ ಹಾಕಿದ್ದಾರೆ ಈಗ. ಇದು ಉಪ್ಪಿನಕಾಯಿ, ಮೊಸರು ಪುರಿ, ಗುರೋಳ್ ಚಟ್ನಿ, ಶೇಂಗಾ ಚಟ್ನಿ, ಕೆಂಪು ಖಾರ, ಹಿಟ್ಟಿನ ಪಲ್ಯ, ಹೊಳ್ಳಿ ಇನ್ನೊಂದು ಮೊಸರು ಕಟ್ತೇವೆ, ಹೊಳ್ಳಿ ಸಲಾಡ್. ಅಷ್ಟು ಪಾರ್ಸಲ್ ಬಂದಾಗ ಒಂದೊಂದು ಊಟಕ್ಕೆ ಅಷ್ಟು ಹಾಕಿ ಕೊಡ್ತೇವೆ. ಸೊ ಈಗ ಪ್ಲೇಟ್ ಬಂದಿದೆ ಖಾನಾವಳಿಗೆ. ಸೊ ಇಲ್ಲಿ ನೋಡ್ಬೋದು ಮಡಿಕೆ ಕಾಳದ್ದು ಇದು ಗ್ರೇವಿ ಇದೆ. ಆ್ಯಂಡ್ ಇಲ್ಲಿ ಕ್ಯಾಪ್ಸಿಕಮ್, ಇದು ಸಲಾಡ್ ಇದೆ, ಮಡಿಕೆ ಕಾಳು ಪಲ್ಯ, ಇದು ಈರುಳ್ಳಿ ಇದೆ, ಈರುಳ್ಳಿ ಸಲಾಡ್, ಆ್ಯಂಡ್ ಹಿಟ್ಟಿನ ಪಲ್ಯ ಇದೆ, ಶೇಂಗಾ ಚಟ್ನಿ, ಗುರೋಳ್ ಪುಡಿ ಮತ್ತು ಖಾರ, ಕೆಂಪು ಖಾರ, ಮತ್ತು ಇದು ಹಿಂಡಿ, ಮತ್ತು ಈಗ ರೊಟ್ಟಿ ಇದೆ. ಇದು ಊಟ ಮಾಡೋದು, ಟೇಸ್ಟ್ ಮಾಡೋದು. ಸೊ ಈಗ ನಾನು ಇದು ಮಡಿಕೆ ಕಾಳು ಇದು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಡ್ರೈಯಿಂಗ್ ಮಾಡ್ತಲ್ಲ, ಡ್ರೈಕ್ಕಿಂತ ಇದು ಒಳ್ಳೆ ಇದೆ, ಟೇಸ್ಟ್ ತುಂಬ ಇದೆ. ಆ್ಯಂಡ್ ಇದು ಕ್ಯಾಪ್ಸಿಕಮ್ ಇದೆ. ಸೊ ಕ್ಯಾಪ್ಸಿಕಮ್ ನೋಡಿ, ಖಾರ ಜಾಸ್ತಿ ನಾನು ಜಸ್ಟ್ ಗ್ರೇವಿ ಅಷ್ಟೇ ಹಚ್ಕೊಂಡು ಇದು ಟೇಸ್ಟ್ ಇದೆ, ಖಾರ ಇದೆ. ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಕಡ್ಲೆಕಾಯಿ ಪಲ್ಯ. ಸೊ ಕಡ್ಲೆಕಾಯಿ ರೊಟ್ಟಿ ಟ್ರೈ ಮಾಡೋಣ. ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಹಿಟ್ಟಿನ ಪಲ್ಯ, ಇದು ರೊಟ್ಟಿ ಹಚ್ಕೊಂಡು ತಿನ್ಬೋದು, ಆ್ಯಂಡ್ ಹಾಗೇನೆ ತಿನ್ಬೋದು. ಖಾರ ಇದೆ, ಖಾರ ರೊಟ್ಟಿ ಇದೆ, ಖಾರ ಸ್ವಲ್ಪ ತುಂಬ ಖಾರ ಇದೆ. ಆ್ಯಂಡ್ ಹಿಂಡಿ ಇದೆ, ಹಿಂಡಿ ಬ್ರೆಡ್ ನೋಡ್ಬೋದು, ತುಂಬ ಹುಡುಗರಿಗೆ ಸಕ್ಕತ್ತಾಗಿದೆ. ಓವರಾಲ್ ಹೇಳೋದಾದರೆ ನಂಬರ್ 1 ಊಟ ಇದೆ. ಹುಬ್ಳಿ ಸ್ಟೈಲ್, ಉತ್ತರ ಕರ್ನಾಟಕ ಸ್ಟೈಲ್ ಸಕ್ಕತ್ತಾಗಿದೆ. ಸೊ ಬಂದು ಎಲ್ಲರೂ ಬಂದು ಟ್ರೈ ಮಾಡಿ. ಸೊ ಈಗ ರೈಸ್ ಆಗ್ತಾ ಇದ್ದಾರೆ. ಈಗ
ಸೊ ರೈಸ್ ಸಾಂಬಾರು ಕಾಂಬಿನೇಷನ್ ನೋಡ್ಬೋದು ತುಂಬ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ತುಂಬ ಟೇಸ್ಟಾಗಿದೆ. ಮೊಸರಿನ ಕ್ವಾಲಿಟಿ ನೋಡ್ಬೋದು ಇಲ್ಲಿ. ಸೊ ತುಂಬ ಗಟ್ಟಿಯಾಗಿದೆ ನೋಡ್ಬೋದು. ಸಿಮ್ ಕಾರ್ಡ್ ಅವ್ರದ್ದು ಆ್ಯಡ್ಸ್ ಎಲ್ಲ ತೋರಿಸ್ತಾರಲ್ಲ, ಸೊ ಆ ಥರದ್ದು ನೋಡಿ ತುಂಬ ತುಂಬ ಗಟ್ಟಿಯಾಗಿರುತ್ತೆ. ಸೊ ಇದು ಹೆಂಗಂದರೆ ಇದು ಇದು ಲಸ್ಸಿ ಎಲ್ಲ ಮಾಡಬೇಕಾದ್ರೆ ಮಲಾಯಿ ಎಲ್ಲ ಹಾಕ್ತಾರೆ. ಸೊ ಆ ಥರದ್ದು ಇದು ಬರುತ್ತೆ. ಸೊ ರಾತ್ರಿ ಹ್ಯಾಪಿಗೆ ಇರ್ತಾರೆ, ಬೆಳಗ್ಗೆ ಆಗುವಷ್ಟು ಈ ಟೈಪ್ ಆಗುತ್ತೆ ನೋಡ್ತಾ ಇರ್ಬೋದು. ಈಗ ಹೋಳಿಗೆ ತಂದಿದ್ದಾರೆ. ಸೊ ಈಗ ನೋಡ್ಬೋದು, ಇದು ಕಡಲೆಬೇಳೆ ಹೋಳಿಗೆ ಬಂದಿದೆ. ಕಡಲೆಬೇಳೆ ಬೆಲ್ಲ ಹಾಕಿ ಮಾಡಿದ್ರು ಹೋಳಿಗೆ. ತುಪ್ಪ ಹಾಕ್ತಾರೆ ಇದರೊಟ್ಟಿಗೆ. ಸೊ ನೋಡ್ಬೋದು. ಸೊ ಈ ಥರ ಬರುತ್ತೆ ಹೋಳಿಗೆ. ಟೇಸ್ಟ್ ಮಾಡಿ ಹೇಳು. ಸೊ ಈಗ ನಾವು ಹೋಳಿಗೆ ಟೇಸ್ಟ್ ಮಾಡೋಣ. ಸೊ ನೋಡ್ಬೋದು ಕಡಲೆಬೇಳೆ ಹೋಳಿಗೆ. ಸೊ ಜಾಸ್ತಿ ಎಲ್ಲಂದರೆ ಈಗ ಮದುವೆ ಕಾರ್ಯಕ್ರಮ ಮತ್ತು ಈ ಥರ ಕಾರ್ಯಕ್ರಮ ಮಾಡ್ತಾರಲ್ಲ, ಸೊ ಆ ಥರ ಕಾರ್ಯಕ್ರಮಗಳು ತುಂಬ ಮಾಡ್ತಾರೆ. ಸೊ ಟೇಸ್ಟ್ ಮಾಡೋಣ. ನೋಡ್ಬೋದು ಇದು ಒಳಗಡೆ ಹೂರ್ಣ ಅಂತ ಹೇಳ್ತಾರೆ. ಸೊ ಆ ಥರದ್ದು ಸೊ ಈ ಥರ ಎಲ್ಲ ಮಾಡ್ತಾರೆ. ತುಂಬ ಸ್ವೀಟಾಗಿದೆ. ಆ್ಯಂಡ್ ತುಪ್ಪದ ರೊಟ್ಟಿ ತಿಂದರೆ ತುಂಬ ಟೇಸ್ಟ್ ಬರುತ್ತೆ. ಟೋಟಲಾಗಿ ಹೇಳೋದಾದರೆ ಇಲ್ಲಿ ಪೈಸಾ ವಸೂಲಿ ಅಂದರೆ ನಮ್ಮ ಓನರ್ ಹೇಳ್ತಾ ಇದ್ರು. ಸೊ ಹೊರಗಡೆ ಅವರು ಖಾನಾವಳಿ ಊಟಕ್ಕೆ ಏನು ಬರ್ತಾರೆ ಅಂದರೆ ಬೈಕ್ ಕ್ಲೀನ್ ಮಾಡೋಕ್ಕಾದ್ರೆ ಬರ್ತಾರೆ ಅಂತ. ತುಂಬ ಟೇಸ್ಟಿಯಾಗಿದ್ದ ಪೈಸಾ ವಸೂಲು ಹೋಗ್ತಾ ಇದೆ. ರೈಸ್ ಅನ್ಲಿಮಿಟೆಡ್ ಸಿಗುತ್ತೆ, ಪಲ್ಯ ಅದು ಎಲ್ಲ ಅನ್ಲಿಮಿಟೆಡ್ ಸಿಗುತ್ತೆ. ರೊಟ್ಟಿ ಎಕ್ಸ್ಟ್ರಾ ಮತ್ತು ಮೊಸರು ಎಕ್ಸ್ಟ್ರಾ ತೊಗೊಂಡ್ರೆ ಅದಕ್ಕೆ ಚಾರ್ಜಸ್ ಆಗುತ್ತೆ. ಸೊ ಆಮೇಲೆ ಇವತ್ತು ಝೊಮ್ಯಾಟೊದಲ್ಲಿ ಅವೈಲೇಬಲ್ ಇದೆ. ಝೊಮ್ಯಾಟೊದಲ್ಲಿ 220 rupees ಪರ್ ಊಟ ಸಿಗುತ್ತೆ. 3 ರೊಟ್ಟಿ ಕೊಡ್ತಾರಂತೆ, 2 ಜನ ಊಟ ಮಾಡ್ಬೋದು. ನೋಡಿದ್ರೆ ತುಂಬ ಪೈಸಾ ವಸೂಲಿ ಊಟ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ತಿಂದರೆ ದಬಾಸ್ ತಿಂದಿದ್ದೆ, ಸೆಕೆಂಡ್ ಟೈಮಲ್ಲಿ ಸ್ವಲ್ಪ ಕಡಿಮೆ ತಿಂದೆ, ಬಟ್ ಟೇಸ್ಟಿ ಆಗಿತ್ತು. ಮೊನ್ನೆಗಿಂತ ಒಳ್ಳೆ ಊಟ ಆಯಿತು. ಸೊ ನಮ್ಮೊಟ್ಟಿಗೆ ಸ್ವಲ್ಪ ಹೊತ್ತು ಇದ್ದು ನಮ್ಮ ಜಯಕುಮಾರ್ ಸರ್. ಸೊ ನಮ್ಮೊಟ್ಟಿಗೆ ಟೈಮ್ ಕೊಟ್ಟಿದ್ದೆ ಟೈಮ್ ಇತ್ತು. ಸೊ ಈಗ ನಿಮ್ಮ ಫುಡ್ಡನ್ನ ಟ್ರೈ ಮಾಡ್ತಾರೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ, ತುಂಬ ಬೆಳೀತಾ ಇದ್ದಾರೆ. ಬುಕ್ಸ್ ರೋಲ್ ಎಲ್ಲ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಫ್ಯೂಚರ್ನಲ್ಲಿ ನಿಮಗೆ ಒಳ್ಳೆಯದಾಗಲಿ. ಧನ್ಯವಾದ. ಸೊ ನಮ್ಮ ಒಟ್ಟಿಗೆ ಟೈಮ್ ಕೊಟ್ಟಿದ್ದಕ್ಕೆ ಮತ್ತು ವಿಡಿಯೋ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅಷ್ಟು ಇವತ್ತಿನ ಈ ವಿಡಿಯೋ. ಸೊ ಮತ್ತಷ್ಟು ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತು ನಂದು ಇನ್ಸ್ಟಾಗ್ರಾಮ್ ID @KFoodUIT ಒಂದು ಅದು ಫಾಲೋ ಮಾಡಿ. ಸೊ ಮತ್ತು ತುಂಬ ಎಲ್ಲ ಬರ್ತಾಯಿದೆ ಇಲ್ಲಿ ಖಾನಾವಳಿಗಳು. ಸೊ ಒಳ್ಳೆ ಫುಡ್ ಇದೆ ಇಲ್ಲಿ, ತುಂಬ ಒಳ್ಳೆ ಸರ್ವಿಂಗ್ ಎಲ್ಲ ಕೊಡ್ತಾರೆ, ಮತ್ತು ಒಳ್ಳೆ ಆಂಬಿಯನ್ಸ್ ಎಲ್ಲ ತುಂಬ ಇದೆ. ಸೊ ಮತ್ತಷ್ಟು ಸಿಗೋಣ ಮತ್ತು ಯಾವುದನ್ನು ಹೊಸ ವೀಡಿಯೋ ಇದೆ, ಪ್ರಾಡಕ್ಟ್ ವೀಡಿಯೋ ಅಥವಾ ಒಂದು ಫುಡ್ ರಿವ್ಯೂ ವೀಡಿಯೋ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು. ದಯವಿಟ್ಟು ಚಾನಲನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸರ್.